ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಸೊಸೆ ರಶ್ಮಿ ಶಿವ ಮನೆಯಿಂದ ಈ ಮನೆಗೆ ಸೊಸೆಯಾಗಿ ಬಂದಾಗ ಇವಳು ಅವಳನ್ನ ಸೊಸೆ ಅಂತಾನೆ ಒಪ್ಕೊಂಡಿರ್ಲಿಲ್ಲ. ಗೊತ್ತಾ ನಿನಗೆ? ಇವಳಿಗೆ ತೆಳ್ಳಿಗೆ ಬೆಳ್ಳಿಗೆ ಇರೋ ಸೊಸೆ ಬೇಕು ಅಂತ ಅವಳಿಗೆ ಕೊಡಬಾರ್ದ ಕಷ್ಟ ಎಲ್ಲ ಕೊಟ್ಟು ಒಂದು ತುತ್ತ ಅನ್ನನೂ ಕೊಡದೇನೆಯ ಸತಾಯಿಸಿದಳು ಇವಳು. ನಿಮ್ಮನ್ನೆಲ್ಲ ಹೆಣ್ಣು ಅಂತ ಗೌರವ ಕೊಡ್ತೀವಲ್ಲ, ನಮ್ಮ ಎಕಡ ತಗೊಂಡು ನಾವೇ ಹೊಡ್ಕೋಬೇಕು. ಅಬ್ಬ ಸದ್ಯ ಹೆಂಗ ಒಡಿಲೂ ಇಲ್ಲ ಬಡಿಲೂ ಇಲ್ಲ. ಅಯ್ಯ ಬಾರ್ಲ ಸೀನಾ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಯಾಕ್ಲ ಸೀನಾ? ಕೈ ಬಿಡವ, ಕೈ ಬಿಡವ. ಯಾಕ್ಲ ಸೀನಾ, ಏನಾಯ್ತು? ಅಪ್ಪಯ್ಯ ಹೇಳಿದ್ ನಿಜಾನ? ನಿನ್ ರಶ್ಮಿಗೆ ಅನ್ನ ಕೊಟ್ಟಿಲ್ವಾ? ಯಾಕ್ಲ ಹಿಂಗ್ ಕೇಳ್ತಿದ್ಯಾ? ಅವ ನಾನು ಕೇಳ್ತಿರೋದಕ್ಕೆ ಕೇಳು. ಅವಳು ನೀನ್ ಅನ್ನ ಕೊಟ್ಟಿದ್ಯೋ ಇಲ್ವೋ? ಅಯ್ಯೋ, ಅವಳಿಗೆ ಊಟ ಅಂದ್ರೆ ಸ್ಯಾನೆ ಇಷ್ಟ ಅಲ್ವಾ? ಅದನ್ನೇ ಕೊಡದೆ ಹೋದ್ರೆ ಬೀರಿನ ಮನೆ ಬಿಟ್ಟು ಹೋಯ್ತಾಳೆ ಅಂತ ಉಪವಾಸ ಕೆಡವಿದ್ದೆ. ನನ್ನಿಂದ ಯಾಕವ ಈ ವಿಷಯ ಮುಚ್ಚಿಟ್ಟೆ? ಅಲ್ಲ ಕಣವ, ಅವಳಿಗೆ ಹೆಂಗವ ನೀನ್ ಅನ್ನ ಕೊಡದೆ ಹೋದೆ? ಅಯ್ಯ, ಅದ್ಯಾಕ್ಲೆ ಹಿಂಗಾಡ್ತಿದ್ಯಾ? ಅವಳಿಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ನಿನ್ಗೆ ನೂರಿ. ಹಂಗಲ್ಲ ಕಣವ, ಒಬ್ರಿಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ಆ ದೇವ್ರ ಮೆಸ್ತಾನ. ಅದ್ರಲ್ಲೂ ನೀನ್ ಹೆಂಗ ಒಳಗ ಅನ್ನ ಹಾಕ್ಲಿಲ್ಲ? ಗೊತ್ತಾಗೋಯ್ತು ಕಲಾ, ಗೊತ್ತಾಗೋಯ್ತು. ನಿನ್ಗೆ ಅವಳ ಮೇಲೆ ಲವ್ ಆಗೈತೆ. ಅವಳಿಗೆ ಅನ್ನ ಕೊಟ್ಟಿಲ್ಲ ಅಂತ ನೀನ್ ಎತ್ತವನ್ ಮೇಲೆ ಜಗಳಕ್ಕೆ ಬಂದಿದ್ಯಲ್ಲ. ಅವ ಏನವ ಮಾತಾಡ್ತಿದ್ಯಾ? ನಾನೇನ್ ಮಾತಾಡ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ಅಪ್ಪಯ್ಯ ಯಾವಾಗ್ಲೂ ಹೇಳ್ತಿರ್ತಾನೆ, ಶತ್ರುಗಳಿಗೂ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಕಣ್ಲಾ, ಅವ್ರನ್ನು ಖಾಲಿ ಹೊಟ್ಟೆಲ್ ಬಿಡಬಾರ್ದು ಅಂತ. ಅಂತದ್ರಲ್ಲಿ ನೀನ್ ಹೆಂಗವ ಅವಳನ್ನ ಖಾಲಿ ಹೊಟ್ಟೆಲ್ ಬಿಟ್ಟೆ? ಓಹೋ, ಇವನ್ ಅಪ್ಪ ಹೇಳ್ಬಿಟ್ನಂತೆ, ಇವನ್ ಕೇಳ್ಬಿಟ್ನಂತೆ. ಎಲ್ಲ ಕಂಡಿದ್ದೀನಿ, ಸುಮ್ ಕೂತ್ಕೊಳ್ಳ.